ಜೈ ವಿಷ್ಣುವರ್ಧನ್. ಜೈ ಉಸಿರ್ ನಿಂತ ಮೇಲೂ ಹೆಸರಿರ್ಬೇಕು ಅಂತಂದ್ರೆ ದಮ್ ಬೇಕಲ್ಲೇ. ಬಹಳ ವರ್ಷದ ಮೇಲೆ ನಮ್ ಸಾಹಸ ನೀನ್ ಶುರು ಹಚ್ಕ. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ಯಾಪ್ಟನ್ ಕನ್ನಡಿಗ. ನಾನು ಇವಾಗ ಬಂದಿರೋದು ವಿಷ್ಣುವರ್ಧನ್ ಅವರ ಸಮಾಧಿ ಹತ್ರ. ಸೊ ಇದು ನಾನು ಯೂಟ್ಯೂಬ್ ಅಲ್ಲಿ ಮಾಡೋಣ ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಸೊ ಯಾಕಂದ್ರೆ ನಾನು ರೀಲ್ಸ್ ಅಲ್ಲಿ ಬಂದು ಒಂದು ವಿಡಿಯೋ ಹಾಕ್ತೀನಿ, ವಿಷ್ಣು ಸರ್ ಮನೆ. ಆ ವಿಡಿಯೋ ಬಂದು 600K ಅಬೋ ಮೇಲೆ ವ್ಯೂಸ್ ಪ್ಲಸ್ ಲೈಕ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ಅವರಿಗೋಸ್ಕರ ಅವ್ರು ಕೇಳಿದಕ್ಕೋಸ್ಕರ ಬೆಂಗಳೂರಿಂದ ಮೈಸೂರಿಗೆ ನಾನು ವಿಷ್ಣು ಸರ್ ಅವರ ಸ್ಮಾರಕ ಪ್ಲೇಸನ್ನು ನೋಡೋಕ್ಕೆ ಬಂದಿದ್ದೀನಿ. ನೋಡೋಕ್ಕಲ್ಲ, ತಮಗೂ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಇದು ವಿಷ್ಣು ಸರ್ ಅವರ ಕಡ ಥರ ಡಿಸೈನ್ ಮಾಡಿದ್ದಾರೆ, ಪಾಂಡ್ ಮುಂದಿಟ್ಟಿದ್ದಾರೆ ನೀರಿರೋದು. ಸರ್ ನಾವು 2023ನೇ ಇಸ್ವಿಯಿಂದ ನಾವು ಕೆಲಸ ಮಾಡ್ತಿದ್ವಿ. 2023ನೇ ಇಸ್ವಿ ಇದು ಓಪನ್ ಆಗಿದ್ದು ಸರ್. ಇದು ಸಿದ್ದರಾಮಯ್ಯನ ಓಸತಿ ಮುಖ್ಯಮಂತ್ರಿ ಆದಾಗ ಈ ಜಾಗ ಇದು ಮಾಡಿದ್ರು, ಜಾಗ ಎಲ್ಲ ಇದು ಮಾಡ್ಕೊಂಡು ಇದು ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಪೀಠಲ್ಲಿ ಇದು ಓಪನ್ ಆಯ್ತು ಸರ್. 2023ನೇ ಇಸ್ವಿ ಅವಾಗಿಂದ ನಾವೇ ವರ್ಕ್ ಮಾಡ್ತಿದ್ವಿ ಸರ್. ಇಲ್ಲಿಂದ ಅವಾಗಿಂದ ಸುಮಾರು ಜನ ಭಾಳ ಜನ ಬರ್ತಾರೆ ಸರ್. ಇದು ಶನಿವಾರ ಭಾನುವಾರ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲದಂತೆ ಜಳ ಬೆಳಗ್ಗೆ ಬರ್ತಾ ಇರುತ್ತೆ. ಮೊದಲಿಗೆ ಇದೇ ಇಲ್ಲ, ಜನ ಬರ್ತಾ ಇರ್ತಾರೆ, ತೊಂದ್ರೆ ಇಲ್ಲ ಸರ್. ನಮ್ಗೆ ಇಲ್ಲೇನು ಗೊತ್ತಾ ಸರ್, ಅಲ್ಲಿ ಸ್ಟಾರ್ಟಿಂಗ್ ಅವ್ರು ಬತ್ತದಂಗೆ ಮೇನ್ ಗೇಟು, ಆ ಮೇನ್ ಗೇಟ್ ಓಪನ್ ಮಾಡ್ದಂಗೆ ಅಣ್ಣಾರು ಬಳೆ, ಅವ್ರ ಬಳೆ ಕಾಣೋದನ್ನ ಬಳೆ ಇಟ್ಬಿಟ್ಟು ಬಳೆ ಒಳಗೆ ಕಾಣಂಗೆ ಸ್ಥಾಪನೆ ಮಾಡಿರೋದು ಸರ್ ಅವ್ರನ್ನ. ಜನ ಯಾಕೆ ಇಷ್ಟಪಡ್ತಾರೆ ಅಂತಂದ್ರೆ ಇವರು ಫಿಲಮ್ಗಳಾಗ್ಲಿ ಯಾವುದೇ ಆಗಲಿ ರೆಕಾರ್ಡ್ಸ್ಗಳಿಗೆ ಇನ್ನೂ ಒಂದ್ಸತಿ ಕೇಳಬೇಕು ಅನ್ನೋಂಥ ವರ್ಷ ಬೇಡ ಅನ್ನಲ್ಲ ಸರ್. ನಾನು ಅವ್ರ ಪಕ್ಕ ಅಭಿಮಾನಿನೇ. ಇರಬೇಕು ಸಂತೋಷದಿಂದ. ಅವ್ರ ಫಿಲಮ್ ಆಗ್ಲಿ ಒಂದು ರೆಕಾರ್ಡ್ ಆಗ್ತಿದ್ರೆ ಇನ್ನೂ ರಿಪೀಟ್ ಆಗ್ತೀವಿ ನಾವು. ಹೆಚ್ಚಿಗೆ 270-300 ಫಿಲಮಿನ ಇದು ಅವರು ಫೋಟೋಗಳು ಇದಾವೆ ಸರ್. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಅಲ್ಲ ಅವೇ ಇದು ಸುತ್ತ ರೌಂಡ್ ಇದೆ. ಇದಕ್ಕೆ ಸಹ ಒಬ್ರು MD ಅಂತ ಇದ್ದಾರೆ, ಒಬ್ರು ಮ್ಯಾನೇಜರ್ ಇದ್ದಾರೆ. ನಮ್ಗೆ ಹಿಂದ್ಗಡೆ ಆಡಿಟೋರಿಯಂ ಇದೆ ಸರ್, ಫಂಕ್ಷನ್ ಅಲ್ಲ. ಅಲ್ಲಿ ನಮಗೆ ಇವ್ರದ್ದು ಅಣ್ಣಾರದೇ ಕಾರ್ ಇದೆ, ನೋಡ್ಬೋದು ಅಲ್ಲಿ. ಇದು ಬಂದು ವಿಷ್ಣು ಸರ್ ಅವರ ಕಾರ್ ನಂಬರ್ ನೋಡಿ. ಅವ್ರ ನಂಬರ್ ಪ್ಲೇಟ್ ಅಲ್ಲಿ ಅವ್ರ ಹೆಸರು ಇದೆ, KA01MN123 ನೋಡಿ, ಹಿಂಗ್ ಕಾಣಿಸುತ್ತೆ. ಇದು ಬಂದು ಇಂಡಿಯನ್ದಲ್ಲ, ಇಂಪೋರ್ಟೆಡ್ ವೆಹಿಕಲ್. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಆಫೀಸರ್. ಇದು ಬಂದು ಅವಾಗ ಅವರು ಸರ್ ಕ್ರಿಕೆಟ್ ಆಡ್ತಾ ಇದ್ರು, ಅದ್ರ ಮೆಂಬರ್ಶಿಪ್. 83 ಡಟ್ಸನ್ ಬ್ಲೂ ಬರ್ಡ್ ಜಪಾನ್ ಗಾಡಿ ಏನಿದೆ, ಪರ್ಸನಲ್ ಆಗಿ ವಿಷ್ಣು ಸರ್ ಅವರು ಯೂಸ್ ಮಾಡ್ತಾ ಇದ್ರು ಗಾಡಿ. ಇದು ಬಂದು ಪಯಣ ಮ್ಯೂಸಿಯಂ ನಲ್ಲಿ ಕೊಟ್ಟಿಟ್ಟಿದ್ದಾರೆ. ವಿ ಆರ್ ಮಿಸ್ಸಿಂಗ್ ಯು ಸರ್. ನಾವು ಇವರು ಫಿಲಮ್ ಇದು ಯಾವ್ದು ಗೊತ್ತಾ ಸರ್, ಬಂಧನ ಫಿಲಮ್ ನಾವು ಗಾಡಿ ಕಟ್ಕೊಂಡು ಹೋಗ್ತಿದ್ವಿ, ನಮ್ಮ ತಂದೆಯವ್ರು ಗಾಡಿ ಕಟ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಆಗ. ಆ ಚಿಕ್ಕ ಮಕ್ಕಳು ಸಹ ಆಗ ನಾವು ಟೆಂಟು ವನವಳ್ಳಿ ಅಂತ, ತಿಪ್ಟೂರ್ ಹತ್ರ ವನವಳ್ಳಿ ಅಂತ, ಆ ಟೆಂಟ್ಗೆ ಹೋಗಿ ನೋಡ್ತದ್ದು ಅವಾಗಿಂದ ಇಷ್ಟಪಟ್ಟೆ ಸರ್. ಹೇಳಿ ಮಿಸ್ ನಂದಿನಿ, ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೀವಿಲ್ದೆ ನನ್ನ ಜೀವನ ಶೂನ್ಯ ರೀ, ಶೂನ್ಯ. ಅವತ್ತು ಕಳ್ಕೊಳ್ಳಲ್ಲ, ಅವರು ಸತ್ತಲ್ಲ, ನಾವು ಜೊತೆ ದಣಿ, ಆಮೇಲೆ ಬಂಗಾರದ ಕಳಸ, ದಾದಾ ಬಂಗಾರದ ಜಿಂಕೆ, ದರ್ಶನ್ ಅವರು ಹೊರಗಡೆ ಬರ್ಬೇಕು, ಅವರು ಮತ್ತೆ ಸಿನಿಮಾ ಮಾಡ್ಬೇಕು. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಷ್ಟೇ. ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು
ಒಂದು ಒಳ್ಳೆ ಎಲ್ಲ ಗುಣ, ಯಾರೇ ಬಂದ್ರು ಒಳ್ಳೆ ರೀತಿಲಿ ಮಾತಾಡ್ಸಿ ನೋಡಿ ಮಾಡಿ ಕಳ್ಸಿಕೊಡ್ತಾ ಇದ್ರು. ಹಂಗಾಗಿ ಅವರ ಅಭಿಮಾನಿ ನಾವು. ಅಂದ್ರೆ ಅವ್ರು ಇರುವಾಗಂತೂ ಅವ್ರನ್ನ ಮಾತಾಡ್ಸ್ಲಿಲ್ಲ. ತೀರ್ಕೊಂಡ್ರಲ್ಲ, ಅವರು ತೀರ್ಕೊಂಡಿರ್ಬೇಕಾದ್ರೆ ನಾವು ಒಂದು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ, ಹಾಲು ಇಟ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗಿದ್ದೀನಿ. ಸೀದಿ ಹೊಗೆ ವಾಸನೆ ಬಂದಿ ಅವ್ರು ತೀರ್ಕೊಂಡ್ಬಿಟ್ರಲ್ಲ, ಆ ಭಾವನೆಗೆ ಒಂಥರ ಶಾಕ್ ಆದಂಗೆ. ಮನೆಯೆಲ್ಲ ಹೊಗೆ ಬಂದು ಮಾಡಿ ಅವಾಗ ಮಗಳು ಬಂದು ಫ್ಯಾಕ್ಟ್ರಿ ಹತ್ರನೇ ಹೇಳಿದ್ಲು, ಹೀಗೆ ಹಾಲಿಟ್ಟೋಗಿದ್ರಿ, ಇದೆಲ್ಲ ಆಗೋಗಿದೆ ಅಂತ ಹೇಳಿ ಅಂತ. ಅವ್ರು ತಿಳ್ಕೊಬಿಟ್ರಲ್ಲ, ನಾವು ಅವ್ರಿಗೆ ಅದೆಲ್ಲ ಮರೆಯಕ್ಕೆ ಆಗ್ತಾ ಇಲ್ಲ. ಐ ಮಿಸ್ ಹಿಮ್ ಸೋ ಮಚ್ ಅಂದ್ರೆ ಹೇಳಕ್ಕಾಗಲ್ಲ. ಐ ಸ್ಟಿಲ್ ಥಿಂಕ್ ದಟ್ ಈಸ್ ಅಲೈವ್. ಐ ಸ್ಟಿಲ್ ಥಿಂಕ್ ದಟ್ ಈಸ್ ಅಲೈವ್. ಯಜಮಾನ ಅದ್ರಲ್ಲಂತೂ ತುಂಬಾ ಸಾಂಗ್ ಪ್ರೇಮ ಚಂದ್ರ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಈ ದಿನದ ನುಡಿಮುತ್ತು. ನನ್ನ ಹಿಂದೆ ಇರೋ ಗುಂಪು 5 ವರ್ಷಕ್ಕೊಂದ್ಸಲ ಪಕ್ಷ ಬದಲಾಯಿಸೋ ಗುಂಪಲ್ಲ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಗುಂಪು. ನಮ್ಮಲ್ಲೇ ಇದಾರೆ ನಮ್ಗೆ ಜಾಸ್ತಿ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.